ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಯಾಕೋ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ ಅನ್ನೋ ಅನುಮಾನ ಬಂದಿದೆ. ಏನು ಅನುಮಾನ? ಅವನು ಕಾಲೇಜಲ್ಲಿ ಯಾವುದೋ ಹುಡುಗಿನ ಲವ್ ಮಾಡ್ತಿದ್ದಂತೆ. ಹೋಗ್ಲಿ, ಹುಡುಗಿ ಹೇಗಿದ್ದಾಳೆ, ಫೋಟೋನಾದ್ರೂ ತೋರಿಸು ಅಂದ್ರೆ ಇಲ್ಲಿವರೆಗೂ ತೋರಿಸಿಲ್ಲ ಅವನು. ಆದ್ರೆ ಆ ಹುಡುಗಿ ಇತ್ತೀಚೆಗೆ ತೀರ್ಕೊಂಡ್ಲು ಅಂತ ಹೇಳ್ತಿದ್ದ. ಜಾನ್ವಿ ಮತ್ತು ವಿಶ್ವ ಬರೀ ಫ್ರೆಂಡ್ಸು. ತನೂರು ಹೇಳಿದ್ದೆಲ್ಲ ಕೇಳಿದ್ಮೇಲೂ ಹೀಗೆ ಯೋಚನೆ ಮಾಡೋಕ್ಕಾಗತ್ತೆ ಅಂತೀರಾ? ವಿಶ್ವನ ಮನಸ್ಸಲ್ಲಿ ಯಾರೋ ಒಬ್ರು ಹುಡುಕಿದ್ದಂತೂ ನಿಜ. ಆ ಹುಡುಗಿ ಜಾನ್ವಿ ಯಾಕಾಗಿರ್ಬಾರ್ದು? ಹೌದೌದು, ಅದಕ್ಕೆ ನನ್ನಿಂದ ಜಾನ್ವಿಯವ್ರನ್ನ ದೂರ ಮಾಡಿದ್ದಾನೆ, ಅವ್ರ ಮನಸ್ಸು ಕೆಡಿಸಿದ್ದಾನೆ. ಆದರೆ ಇವಾಗ ವಿಶ್ವನ ಮನಸ್ಸಲ್ಲಿರೋ ಜಾನ್ವಿಯವ್ರನ್ನ ಹೇಗೆ ದೂರ ಮಾಡೋದು? ಹೇಗೆ ದೂರ ಮಾಡೋದು? ಹೇಗೆ ದೂರ ಮಾಡ್ಬೋದು? ವಿಶ್ವನ್ನ ಜಾಹ್ನವಿಯವರಿಂದ ದೂರ ಮಾಡೋದು. ವಿಶ್ವನ ಮನಸ್ಸಿನಲ್ಲಿ ಜಾಹ್ನವಿಯವರಿದ್ದಾರೆ, ಅಜ್ಞಾನ ಕಿತ್ಬಿಟ್ರೆ ಹೇಗೆ? ಅಥವಾ ಅವನಿಗೆ ಅವ್ರ ನೆನಪೇ ಇರೋ ಹಾಗೆ ಮಾಡಿಬಿಟ್ರು. ಏನಂತೀರಿ? ಆಪ್ಷನ್ ಎ, ಆಪ್ಷನ್ ಬಿ? ಏನಂತೀರಿ? ಆಪ್ಷನ್ ಎ. ಆದರೆ ಹೆಂಗೆ ಮಾಡಿದ ಜಾಗರಿಗೆ ಗೊತ್ತಾದ್ರೆ ನನ್ನ ನಂತರ ಬರೋಕ್ಕಾಗಲ್ಲ. ಪ್ರೀತಿ ಅನ್ನೋದೇ ಹಾಗೆ, ಒಂದ್ಸಲಿ ಯಾರ್ದಾರು ಮನಸ್ಸಿಗೆ ಎಳೆದು ಬಿಟ್ರೆ ದೂರ ಮಾಡೋದು ಕಷ್ಟ. ದೂರ ಮಾಡೋದು ಕಷ್ಟ. ನೀವುಗಳು ಯಾರಾದ್ರೂ ಏನಾದರೂ ಐಡಿಯಾ ಕೊಡ್ಬೋದಲ್ವಾ? ಏನಾದ್ರೂ ಹೇಳಿ. ಯಾರು ಮಾತಾಡಬೇಡಿ ಈಗ. ನನ್ನ ಪ್ರೀತಿ ಮಾಡಿದವರು, ನಾನು ಪ್ರೀತಿಸಿದವರು ನನ್ನ ಹೃದಯಕ್ಕೆ ಏನಾದರೂ ಪರವಾಗಿಲ್ವಾ? ನನ್ನನ್ನು ಪ್ರೀತಿ ಮಾಡಿದವರು, ನನ್ನ ಹೃದಯ, ಇದ್ಯಾವುದ್ರ ಬಗ್ಗೆ ನಿಮ್ಗೆ ಕಾಳಜಿನೇ ಇಲ್ವಾ? ಏನು ಮಾತಾಡೋದಲ್ವಾ ನೀವುಗಳು? ಏನಾದರೂ ಪರವಾಗಿಲ್ಲ ಅನ್ಸತ್ತಲ್ಲ, ಯಾಕೆಂದ್ರೆ ನಿಮ್ಗೆ ಯಾರಿಗೂ ಹೃದಯನೇ ಇಲ್ವಲ್ಲ. ಜಯಂತ, ಮಾಡಿದ್ರೆ ನೀನೇ ಏನಾದರೂ ಮಾಡಬೇಕು. ಏನು ಮಾಡ್ತೀಯಾ? ವಿಶ್ವನ ಮನಸ್ಸಿನಲ್ಲಿ ಜಾಹ್ನವಿಯವರು ಇದ್ದಾರೆ. ಆದರೆ ಜಾಹ್ನವಿಯವ್ರ ಮನಸ್ಸಿನಲ್ಲಿ ವಿಶ್ವ ಇಲ್ಲದೆ ಇರ್ಬೋದಲ್ವಾ? ಚಿನ್ನುಮರಿ, ನಾನು ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೋತಿದ್ದೆ ಅಲ್ವಾ? ನನಗೆ ಗೊತ್ತು ಚಿನ್ನುಮರಿ, ನೀವು ನನಗೆ ಮಾತ್ರ ಪ್ರೀತಿ ಮಾಡಿರೋದಲ್ವಾ? ಅವರ ಮನಸ್ಫೂರ್ತಿ ನಾನೇ ಇದ್ದೆ. ನೋಡಿ, ನಾನು ಮಾಡಿರೋ ತಪ್ಪಿಗೆ ಅವ್ರಿಗೇನೋ ಬೇಜಾರಾಗಿದೆ, ಆದ್ರಿಂದ ನನ್ನಿಂದ ದೂರ ಹೋಗಿದ್ದಾರೆ ಅಷ್ಟೇ ಅಲ್ವಾ ಚಿನ್ನುಮರಿ? ನೋಡಿ, ನೀವು ಆದಷ್ಟು ಬೇಗ ನನಗೆ ಸಿಕ್ಬಿಡಿ. ನನ್ನ ತಪ್ಪಿನರ್ವ ಆಗಿದೆ ಚಿನ್ನುಮರಿ. ನೀವು ಸಿಕ್ಕರೆ ಸಾಕು, ನಾನು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನೋಡಿ, ನಾನು ಇದೆಲ್ಲ ತಪ್ಪು ಮಾಡಿದ್ದೀನಿ, ನನಗೆ ಕ್ಷಮಿಸಿ ಅಂತ ಕೇಳ್ಕೊತೀನಿ. ನೀವು ಸಿಕ್ಕರೆ ಸಾಕು. ವಿಶ್ವನ್ ಸುಮ್ಮನೆ ಬಿಡೋಕ್ಕಾಗಲ್ಲ. ಹೇಗೆ ಬಿಡೋಕ್ಕಾಗುತ್ತೆ? ನನ್ನ ಚಿನ್ನುಮರಿ ನನ್ನಿಂದ ನೋಡಿ ಚಿನ್ನುಮರಿ, ನೀವು ಒಂದ್ಸರಿ ನನಗೆ ಸಿಕ್ಬಿಟ್ರೆ ಸಾಕು. ಆಮೇಲೆ ನೀವು ಹೇಗೆ ಹೇಳ್ತೀರೋ ಹಾಗೆ. ಹಾಂ, ಮೊದಲು ಈ ಫೋನನ್ನು ಜಾನು ಕೊಡಬೇಕು.
ವಿಶ್ವ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನೀನು ಹೇಳ್ತಾನು? ನನಗೊಂದು ಡೌಟು. ಏನಮ್ಮ ನಿನ್ನ ಡೌಟು? ಅದು ನಿನ್ನ ಹುಡುಗಿ ಹೆಸರೇನು ಅಂತ ತಿಳ್ಕೊಳ್ಳೋಣ ಅಂತ. ಅದೆಲ್ಲ ಯಾಕೆ ಇವಾಗ? ಇಲ್ಲ ಕಣೋ, ನಾನು ತಿಳ್ಕೊಳ್ಳೇಬೇಕು. ಏನು ಅವಳ ಹೆಸರು? ಅದೆಲ್ಲ ಯಾಕೀಗ? ಅಲ್ಲ ಕಣೋ, ನಾನು ತಿಳ್ಕೊಳ್ಳೇಬೇಕು. ಏನು ನಿನ್ನ ಹುಡುಗಿ ಹೆಸರು? ಸುಮ್ಮನೆ ತಲೆ ತಿನ್ಬೇಡ, ಹೋಗಿಲ್ಲಿಂದ. ನಿನ್ನ ಹುಡುಗಿ ಏನಾದರೂ ಸಮಾಧಿಯಿಂದ ಎದ್ದು ಬಂದು ಮತ್ತೆ ನಿನ್ನ ಮೀಟ್ ಮಾಡಿದ್ಲಾ? ತನು ಯಾಕೆ ಏನೇನೋ ಮಾತಾಡ್ತೀಯ? ನೀನು ಬಾಯಿ ಸುಮ್ಮನೆ ಇರಲ್ವಾ? ಇಲ್ಲ ಕಣೋ, ನೀನು ಹೀಗೆ ವಿಚಿತ್ರವಾಗಿ ಆಡ್ತಿರೋದನ್ನ ನೋಡ್ತಿದ್ರೆ ನನಗೆ ಹಾಗೆ ಅನಿಸ್ತಿದೆ. ತನು, ನೀನು ಅನ್ಕೊಂಡ ಹಾಗೆ ಏನೂ ಇಲ್ಲ, ಆಯ್ತಾ? ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ನಿಜಾನಾ? ನಿಜ. ಈಗ ಟೈಮ್ ಆಯ್ತು, ಹೋಗಿ ಮಲ್ಕೋ. ಯಾಕೋ ಅಷ್ಟು ಕೋಪದಿಂದ ಹೇಳ್ತೀಯಾ? ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಹೇಳ್ಬಾರ್ದಾ? ಸರಿ, ಏನೂ ಇಲ್ಲ ಅಂತ ನನಗೆ ಪ್ರಾಮಿಸ್ ಮಾಡ್ತೀಯಾ? ಪ್ರಾಮಿಸ್, ಏನೂ ಇಲ್ಲ. ಥ್ಯಾಂಕ್ ಯು. ತನು, ಏನು ಮಾಡ್ತಿದ್ದ ಬಿಡು. ಯಾರಾದರೂ ನೋಡಿದ್ರೆ ಏನು ಅನ್ಕೊಳಲ್ಲ. ಯಾರು ನೋಡಿ ಏನು ಅನ್ಕೊಳ್ತಾರೋ? ಮುಂದೆ ನಾವಿಬ್ರು ಗಂಡ ಹೆಂಡತಿ ಆಗೋರು. ಅಷ್ಟಕ್ಕೂ ಇಲ್ಲಿ ನೋಡೋಕೆ ಯಾರಿದ್ದಾರೆ ಹೇಳು? ಅದೇನಾದರೂ ಇರಲಿ, ಮದುವೆಗಿಂತ ಮುಂಚೆ ಹೀಗಿರೋದು ತಪ್ಪು. ಟೈಮ್ ಆಯ್ತು, ನೀನು ಹೋಗಿ ಮಲ್ಕೋ. ಹೋಗೋ. ಜಾನು, ವಿಶ್ವ, ನಂಗೆ ಯಾಕೋ ನಾನು ಇಲ್ಲಿರೋದೇ ಸರಿ ಇಲ್ಲ ಅನ್ನಿಸ್ತಾ ಇದೆ ಕಣೋ. ಈ ಥರ ನಾವು ಮಾತಾಡೋದು, ಮೀಟ್ ಆಗೋದೆಲ್ಲ ಅವ್ರ ಕಣ್ಣಿಗೆ ಬಿದ್ದರೆ ಬೇಡದೇ ಇರೋ ಅಪಾರ್ಥಗಳನ್ನೆಲ್ಲ ಕ್ರಿಯೇಟ್ ಮಾಡಿದಾಗುತ್ತೆ. ನೋಡು, ಹೊರಗಿನ ಜನ ನನ್ನ ನೋಡ್ತಾರೆ ಅನ್ನೋ ಭಯಕ್ಕಿಂತ ಈ ಮನೆಯಲ್ಲಿ, ಅದರಲ್ಲೂ ತನ್ನೂರು ನನ್ನ ನೋಡ್ತಾರೆ ಅನ್ನೋ ಭಯನೇ ಜಾಸ್ತಿ ಆಗಿದೆ. ನೋಡಿ, ಯಾಕೆ ಏನೇನೋ ಯೋಚನೆ ಮಾಡ್ತಾ ಇದೆಯಾ? ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡ್ಸ್ಕೊಬೇಡ, ನಾನು ನೋಡ್ಕೋತೀನಿ. ನೀ ಆರಾಮಾಗಿರು. ಮೊದಲು ನೀನು ಈ ಫೋನ್ ತಗೋ. ಅಯ್ಯೋ, ಯಾಕೋ ಇದೆಲ್ಲ ಬೇಡ ವಿಶ್ವ, ನಂಗೆ ತುಂಬಾ ಮುಜುಗರ ಆಗುತ್ತೆ. ಜಾನು, ನಾವಿಬ್ರು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂದರೆ ಈ ಫೋನ್ ಬೇಕೇ ಬೇಕು. ದಯವಿಟ್ಟು ತಗೋ ಜಾನು, ತಗೋ. ಆಮೇಲೆ ನೀನು ತನು ಬಗ್ಗೆ ಏನೂ ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ. ಈಗ ಟೈಮ್ ಆಯಿತು, ನೀನು ಹೋಗಿ ಮಲ್ಕೋ, ನಾನು ಮಲಗ್ತೀನಿ. ಲಕ್ಷ್ಮೀ ನಿವಾಸ